ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ಪಿಕಲ್ ಮಾಡಿಲ್ಲ ಅಂತ ಅಂದರೆ ಹೇಗೆ ಅಲ್ವಾ? ಸೊ ಬನ್ನಿ ಇವತ್ತು ಮ್ಯಾಂಗೋ ಪಿಕಲ್ನ ಯಾವ ಥರ ಮಾಡೋದು ಮನೇಲಿ ಅಂತ ಹೇಳ್ಕೊಡ್ತೀನಿ. ನಾನು ತೋರಿಸ್ತಾ ಇರೋ ಮ್ಯಾಂಗೋ ಪಿಕಲ್ ಬಂದ್ಬಿಟ್ಟು ಮಿನಿಮಮ್ 3 ಮಂತ್ಸ್ ಆದರೂ ಹಾಳಾಗೋದಿಲ್ಲ, 1 ವರ್ಷ ಅಂತ ಹೇಳೋಕೆ ಹೋಗಲ್ಲ. ಯಾಕಂತ ಅಂದರೆ ಪಿಕಲ್ನ ನಾನು ಎಷ್ಟೇ ಪರ್ಫೆಕ್ಟಾಗಿ ಮಾಡಿದ್ರೂ ಕೂಡ 1 ವರ್ಷ ಬರೋದಿಲ್ಲ, ಹಾಳಾಗಿಬಿಡತ್ತೆ. ಅದು ಯಾಕಂತ ನನಗೂ ಗೊತ್ತಿಲ್ಲ. ಕೆಲವೊಂದಿಷ್ಟು ಜನರ ಕೈಯಲ್ಲಿ ಮ್ಯಾಂಗೋ ಪಿಕಲ್ ತುಂಬ ದಿನ ತಾಳ್ಕೆ ಬರಲ್ಲ. ಸೊ ಹಾಗಾಗಿ ನಾನಿವಾಗ ಮ್ಯಾಂಗೋನ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ. ಸ್ವಲ್ಪ ಸೋಡಾ ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಮ್ಯಾಂಗೋ ಪಿಕಲ್ನ ಮಾಡಬೇಕಾದ್ರೆ ತುಂಬ ಹೈಜಿನಿಕ್ ಆಗಿ ಮಾಡಬೇಕು. ಸೊ ಹಾಗಾಗಿ ಕ್ಲೀನಾಗಿ ಎಲ್ಲನೂ ಮೇಂಟೈನ್ ಮಾಡಿ. ಮ್ಯಾಂಗೋನ ತೊಳ್ಕೊಂಡಿದ್ದಾದ್ಮೇಲೆ ಈ ಥರ ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀನಿ. ಒರೆಸ್ಕೊಂಡಿದ್ದಾದ್ಮೇಲೆ ಪೀಸಸ್ ಮಾಡಿ ತೊಗೊಂಡು ಬಂದಿದ್ದೀನಿ, ಕಟ್ ಮಾಡಿ. ನಿಮಗೆ ಯಾವ ಸೈಜಿಗೆ ಬೇಕಲ್ಲ ಆ ಸೈಜಿಗೆ ಮಾಡಿ ಇದನ್ನು ಸ್ವಲ್ಪ ಹೊತ್ತು ನಾವು ಫ್ಯಾನ್ ಗಾಳಿಗೆ ಇದನ್ನ ಆರೋದಕ್ಕಂತ ಒಂದು ಕಾಟನ್ ಬಟ್ಟೆಯಲ್ಲಿ ಆರ ಹಾಕಬೇಕಾಗತ್ತೆ. ಇವಾಗ ಸ್ಟೋನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು 7 ಟೇಬಲ್ ಸ್ಪೂನ್ ಅಷ್ಟು ನಾನು ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಸಾಸಿವೆನ ಹಾಕೊಂಡಿದ್ದಾದ್ಮೇಲೆ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ನಾನು ಮೆಂತ್ಯನ ಹಾಕೊಳ್ತಾ ಇದ್ದೀನಿ. ಇವೆರಡನ್ನು ಚೆನ್ನಾಗಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು ಇದನ್ನು ಈ ಥರ ಕಲ್ಲಲ್ಲಿ ಪೌಡರ್ ಥರ ಮಾಡ್ಕೊಳ್ತಾ ಇದ್ದೀನಿ. ನೀವು ಮಿಕ್ಸಿಯಲ್ಲಿ ಕೂಡ ಹಾಕೋಬಹುದು. ಫ್ಯಾನ್ ಗಾಳಿಗೆ ಒಂದು 20 ನಿಮಿಷ ಬಿಟ್ಟಿದ್ದೆ. ಇವಾಗ ಅದನ್ನು ತೊಗೊಂಡು ಬಂದಿದ್ದೀನಿ ಮ್ಯಾಂಗೋ ಪೀಸಸ್ನ. ಇವಾಗ ಸ್ಟೋನ್ ಮಾಡಿಕೊಂಡು ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಕಲ್ಲುಪ್ಪನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಥರ ಫ್ರೈ ಮಾಡಿ ಒಂದು ಪಾತ್ರೆಗೆ ಇದನ್ನ ಎತ್ತಿಟ್ಕೊಂಡು ಇದೇ ಪಾತ್ರೆಗೆ ನಾನು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, ಆಮೇಲೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಇಲ್ಲಿ 4 ಗಡ್ಡೆ ಅಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಸ್ವಲ್ಪ ತರಿಯಾಗಿ ಕುಟ್ಟಿ ತಗೊಂಡ್ ಬಂದಿದ್ದೆ. ಅದನ್ನ ಇವಾಗ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಕಂಪ್ಲೀಟ್ ಆಗಿ ಫ್ರೈ ಆದ್ಮೇಲೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಚಿಲ್ಲಿ ಪೌಡರ್ ಅನ್ನ ಹಾಕೊಂಡಿದ್ದೀನಿ. ನಿಮಗೆ ನೋಡಿ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಮಸಾಲೆನ ಫ್ರೈ ಮಾಡ್ಕೊಳ್ಳೋ ಟೈಮಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವೆಲ್ಲಾನು ಹಾಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ನಾನು ಸ್ವಲ್ಪ ಇಂಗನ್ನ ಹಾಕೊಳ್ತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಆಗುವಷ್ಟು. ಇವಾಗ ಈ ತರ ಬಬಲ್ ಬಂದಿದ್ದಾದ್ಮೇಲೆ ಸ್ಟೋನ್ ಆಫ್ ಮಾಡ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಮ್ಯಾಂಗೋ ಪೀಸಸ್ಗೆ ಕಲ್ಲುಪ್ಪನ್ನ ಹಾಕೊಂಡಿದ್ದೀನಿ. ಕಲ್ಲುಪ್ಪನ್ನ ಹಾಕೊಂಡಿದ್ದಾದ್ಮೇಲೆ ಸಾಸಿವೆ ಮತ್ತು ಮೆಂತ್ಯನ ಆಗ್ಲೇ ಕುಟ್ಟಿ ಪುಡಿ ಮಾಡಿದ್ದಲ್ಲ ಆ ಪುಡಿನ ಇದಕ್ಕೆ ಹಾಕೊಂಡು ಮತ್ತೆ ನಾನು ಫ್ರೈ ಮಾಡಿ ಇಟ್ಕೊಂಡಿರೋ ಮಸಾಲ ಎಲ್ಲ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಒಂದು ಏರ್ ಟೈಟ್ ಬಾಕ್ಸ್ ಅಲ್ಲಿ ಹಾಕಿಟ್ರೆ ಎಷ್ಟು ದಿನನಾದ್ರೂ ಹಾಳಾಗಲ್ಲ. ತಿನ್ನೋದಕ್ಕೆ ಎಷ್ಟು ಬೇಕಲ್ಲ ಅಷ್ಟಕ್ಕೆ ಮಾತ್ರ ಬೆಲ್ಲನ ಸೇರಿಸ್ಕೋಬೇಕು. ನಾನಿಲ್ಲಿ ಬರೀ 3 ಮ್ಯಾಂಗೋದ್ ಮಾತ್ರ ಮಾಡಿರೋದ್ರಿಂದ ಪಿಕಲ್ಲು, ಸೊ ಎಲ್ಲದಕ್ಕೂ ನಾನು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಬೇಗ ಖಾಲಿ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಒಂದು 10 ಡೇಸ್ಗಾಗೋಷ್ಟು ಮ್ಯಾಂಗೋ ಪಿಕಲ್ನ ಸಪ್ರೇಟಾಗಿ ಇದರಲ್ಲೇ ತೊಗೊಂಡು ಅದಕ್ಕೆ ಮಾತ್ರ ಬೆಲ್ಲನ ಸೇರಿಸಿ ಇಟ್ಕೊಳ್ಳಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಫಾಲೋ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಇದೇ ಥರ ಹೊಸ ಹೊಸ ರೆಸಿಪೀಸ್ಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಈ ಪಾತ್ರೆಯಲ್ಲಿ ಬಿಸಿ ಅನ್ನ ಮತ್ತು ತುಪ್ಪನ ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟು.